ಫೌಂಡೇಶನ್ ಸಹಯೋಗದಲ್ಲಿ ಜನವರಿ ತಿಂಗಳ 4ನೇ ಚಟುವಟಿಕೆ ಏನಪ್ಪ ಅಂತಂದ್ರೆ ಶಾಲಾ ಆರೈಕೆದಾರರು ಅಂತೇಳಿ. ಶಾಲಾ ಆರೈಕೆದಾರರು ಅಂದ್ರೆ ಚಟುವಟಿಕೆ 4 ಮಂದಿಗೆ ವಾಶ್ರೂಮ್ ಬಾಗಿಲುಗಳು. ಸಂಪನ್ಮೂಲ ಸ್ಥಿತಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಉತ್ತಮವಾಗಿಲ್ಲದ ಸಂಖ್ಯೆಗಳು ನಮೂದಿಸಿ. ನಮ್ಮ ಶಾಲೆಯಲ್ಲಿ 4 ಮಂದಿಗೆ ವಾಶ್ರೂಮ್ ಬಾಗಿಲುಗಳು 5 ಇವೆ. ಸಂಪನ್ಮೂಲದ ಬಳಕೆ ಬಳಸದಾಗಿದ ದುರುಪಯೋಗವಾಗಿದೆ. ಉತ್ತಮ ಬಳಕೆಗಾಗಿ ಅವಲೋಕನಗಳು, ಸಲಹೆಗಳು. ವಾಶ್ರೂಮ್ ಬಾಗಿಲುಗಳು ನಿಧಾನವಾಗಿ ಹಾಕಬೇಕು, ನಿಧಾನವಾಗಿ ತೆಗೆಯಬೇಕು. ನಮಗೆ ಬಂದಿರುವ ಸಂಪನ್ಮೂಲಗಳು ಬಲ್ಬ್ ಮತ್ತು ಟ್ಯೂಬ್ಲೈಟ್ಗಳು. ಸಂಪನ್ಮೂಲಗಳ ಸ್ಥಿತಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದು 9, ಉತ್ತಮವಾಗಿರುವುದು 2. ಸಂಪನ್ಮೂಲ ಬಳಕೆ ಬಳಸಲಾಗಿದೆ. ಉತ್ತಮವಾಗಿ ಬಳಕೆಯಾದ ಅವಲೋಕ ಸಲಹೆಗಳು. ಬಲ್ಬ್ಗಳು ಹಚ್ಚಿ ಆರಿಸುವುದಕ್ಕೆ ಬಲ್ಬ್ಗಳು ಹಾಳಾಗುತ್ತವೆ. ಸಂದರ್ಭ ಬಂದಾಗ ಮಾತ್ರ ಉಪಯೋಗಿಸಬೇಕು. ಯಾಕಂದ್ರೆ ನಮ್ಮಲ್ಲಿ ಹೆಚ್ಚೆಚ್ಚುವ ಕಿಟಕಿಗಳು ಭಾಳ ಅದಾವ, ಹೌದಾ? ಅದಕ್ಕೆ ಬೆಳಕಿದ್ದೇ ಇರ್ತೈತಿ. ನಮ್ಗೆ ಸಮಯ ಅವಶ್ಯಕತೆ ಇದ್ದಾಗ ಮಾತ್ರ ನಾವೇನಕ್ಕೆ ವಿದ್ಯುತ್ ದೀಪಗಳನ್ನ ಬೆಳಗಿಸ್ಕೋಬೇಕಷ್ಟೇ. ನಮಗೆ ಬಂದಿರುವ ಸಂಪನ್ಮೂಲದ ಹೆಸರು ವಿದ್ಯುತ್ ಬಿಂದುಗಳು. ಸಂಪನ್ಮೂಲ ಸ್ಥಿತಿ ಉತ್ತಮವಾಗಿರುವುದು 9 ರಿಂದ 11. ವಿದ್ಯುತ್ ಬಿಂದು ಹಸಿ ಕೈಯಲ್ಲಿ ಮುಟ್ಟಬಾರದು. ಮಳೆಗಾಲದಲ್ಲಿ ಮೊಬೈಲ್ ಅನ್ನು ಚಾರ್ಜ್ ಇಡಬಾರದು ಮತ್ತು ಮಳೆಗಾಲದಲ್ಲಿ ಮೊಬೈಲ್ ಅನ್ನು ಚಾರ್ಜ್ ಇಟ್ಟು ಮಾತನಾಡಬಾರದು ಮತ್ತು ರೀಲ್ಸ್ ಗಳನ್ನು ನೋಡಬಾರದು. ಉಪಯೋಗಿಸೋದಿಲ್ಲ, ಅದಕ್ಕೆ ವಿದ್ಯುತ್